ದಸರಾ ಸಂಭ್ರಮ ಮನೆ ಮಾಡಿದೆ. ಯದುವೀರ್ರಿಂದ ಇವತ್ತು ಖಾಸಗಿ ದರ್ಬಾರ್ ಕೂಡ ನಡೆಯಿತು. ಅರಮನೆಯಲ್ಲಿ ದರ್ಬಾರ್ ಹಾಗೂ ಪೂಜಾ ಕೈಂಕರ್ಯ ಆರಂಭವಾಗಿದೆ. ಇನ್ನು ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರ್ ನಡೆಸಿದರು. ಒಂದೆಡೆ ಇಡೀ ಅರಮನೆ, ಮತ್ತೊಂದೆಡೆ ಇಡೀ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರ ಆಗಿದೆ. ಮತ್ತೊಂದೆಡೆ ಇವತ್ತು ಯದುವೀರ್ ಅವರ ಖಾಸಗಿ ದರ್ಬಾರ್ ಜನ ಕಣ್ತುಂಬಿಕೊಂಡರು. ಅರಮನೆಯಲ್ಲಿ ದರ್ಬಾರ್ ಹಾಗೂ ಪೂಜಾ ಕೈಂಕರ್ಯ ಎರಡೂ ಆರಂಭ ಆಗಿದೆ. ಸಿಂಹಾಸನ ಏರಿ ದರ್ಬಾರ್ ನಡೆಸ್ತಾ ಇದ್ದಾರೆ ಯದುವೀರ್. ರಾಜ ಪೋಷಾಕಿನಲ್ಲಿ ಯದುವೀರ್ ಒಡೆಯರ್ ಕಂಗೊಳಿಸ್ತಾ ಇದ್ದಾರೆ. ಗುಲಾಬಿ ಬಣ್ಣದ ರಾಜ ಪೋಷಾಕಿನಲ್ಲಿ ಯದುವೀರ್ ಇವತ್ತು ಕಂಡು ಬಂದರು. ತಲೆಗೆ ನೇರಳೆ ಬಣ್ಣದ ಪೇಟ ಕೂಡ ಧರಿಸಿದ್ರು. ಇನ್ನು ಪೂಜೆಯಲ್ಲಿ ಇವತ್ತು ಯದುವೀರ್ ಒಡೆಯರ್ ಭಾಗಿಯಾಗಿದ್ದಾರೆ. ಇನ್ನು ಮೈಸೂರು ಅರಮನೆ ಒಂದೆಡೆ ಕಂಗೊಳಿಸ್ತಾ ಇದ್ರೆ, ಮತ್ತೊಂದೆಡೆ ಅರಮನೆಯಲ್ಲಿ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಮತ್ತೊಂದೆಡೆ ಇವತ್ತು ಅಧಿಕೃತವಾಗಿ ಮೈಸೂರು ದಸರಾ ಆರಂಭ ಆಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಹಳಷ್ಟು ಗಮನ ಸೆಳೆಯುವಂತಹ ಖಾಸಗಿ ದರ್ಬಾರ್ ಇವತ್ತು ಆರಂಭ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಸಾಯಂಕಾಲದವರೆಗೆ ಇದೇ ರಾಜ ಪೋಷಾಕಿನಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯುತ್ತೆ. ಇನ್ನು ಯದುವೀರ್ ಒಡೆಯರ್ ಅವರು ಇವತ್ತು ರಾಜ ಪೋಷಾಕಿನಲ್ಲಿ ಕಂಡು ಬಂದರು. ಗುಲಾಬಿ ಬಣ್ಣದ ರಾಜ ಪೋಷಾಕು, ತಲೆಗೆ ನೇರಳೆ ಬಣ್ಣದ ಪೇಟವನ್ನು ಧರಿಸಿ ಪೂಜಾ ಕೈಂಕರ್ಯಗಳಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. श्री विदुशेखर भारती महास्वामी विष्ट अनुगृहीतोऽयं श्री शारदा चंद्रमौळीश्वर प्रसाद सर्वस्यापि सर्वस्यैके सर्वमेव तेनाप्नोति सर्वं जयते.
ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಬಾರಿಯ ಮೈಸೂರು ದಸರಾ ಸ್ವಲ್ಪ ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಯದುವೀರ್ ದರ್ಬಾರ್ ನಡೆಸ್ತಾ ಇರುವಂಥದ್ದಕ್ಕೆ ದಶಮಾನೋತ್ಸವ ಕೂಡ. ಹೀಗಾಗಿ ಕೊಂಚ ಈ ಬಾರಿ ಭಿನ್ನವಾಗಿ ಕಂಡು ಬರ್ತಾ ಇದೆ. ರಾಜವಂಶಸ್ಥ ಯದುವೀರ್ ಅವರು ಖಾಸಗಿ ದರ್ಬಾರ್ ನಡೆಸಿದ್ದಾರೆ ಇವತ್ತು. ಇದು 10ನೇ ಬಾರಿ ಅವರು ನಡೆಸ್ತಾ ಇರುವಂತಹ ಖಾಸಗಿ ದರ್ಬಾರ್ ಕಾರ್ಯಕ್ರಮ. 10ನೇ ವರ್ಷದ ಖಾಸಗಿ ದರ್ಬಾರ್ ನಡೆಸ್ತಾ ಇದ್ದಾರೆ ಯದುವೀರ್. ಇನ್ನು 2015ರಲ್ಲಿ ಮೊದಲ ಬಾರಿ ಅವರು ಖಾಸಗಿ ದರ್ಬಾರ್ ನಡೆಸಿರುವಂಥದ್ದು. ಅದಾದ ನಂತರ 2013ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ನಿಧನ ಹೊಂದಿದ್ರು. 2014ರ ಸಿಂಹಾಸನದ ಮೇಲೆ ಪಟ್ಟದ ಕತ್ತಿ ಇಟ್ಟು ಖಾಸಗಿ ದರ್ಬಾರ್ ಆರಂಭ ಮಾಡಿದ್ರು ಯದುವೀರ್ ಒಡೆಯರ್. 2015ರಲ್ಲಿ ಉತ್ತರಾಧಿಕಾರಿಯಾಗಿ ಯದುವೀರ್ಗೆ ಪಟ್ಟಾಭಿಷೇಕ ಕೂಡ ಮಾಡಲಾಗಿತ್ತು. ಇನ್ನು ಅದೇ ವರ್ಷ ಮೊದಲ ಬಾರಿಗೆ ಅವರು ಖಾಸಗಿ ದರ್ಬಾರ್ ನಡೆಸಿದ್ರು. ಈ ಬಾರಿ 10ನೇ ವರ್ಷ ಖಾಸಗಿ ದರ್ಬಾರ್